ಏನು ಹೇಳಿದ್ರಂದ್ರೆ ಯತ್ನಾಳ್ ಹತ್ತು ಕೇಳಿದ್ರು ಅವರು. ಇಂಥ ಹಾದಿ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂಥ ಅಲ್ಲ, ನನ್ನ ಕಾರ್ಯಕರ್ತರು ಅವ್ನಿಗೆ ಉತ್ತರ ಕೊಡ್ತಾರೆ. ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ನು ನಮ್ಮ ರಾಜ್ಯಾಧ್ಯಕ್ಷರು. ಯಾವುದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನು ಕೇಳ್ತೀರಿ ಅಂತ ಹೇಳ್ಬಿಟ್ಟ. ಯಾರು ಏನು ಮತ್ತೊಬ್ರು ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳ. ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನು ಫರಕ್ ಐತತ್ ಅನ್ನೋದು. ಸಾಕಿದ ನಾಯಿ ಎತ್ತು ಯಾಕೆ ಹಿಡಿದಂದ್ರೆ ಒಂದು ಪಕ್ಷ ಒಳಗಿದ್ದವ, ಒಂದು ಬೆಲ್ಟ್ ಹಾಕಿದ್ರು ಅವ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು, ಅದೆಲ್ಲ ಕೂಡಿ ಅವ್ರಿಗೆ. ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ಟಂದ್ರೆ ಎಲ್ಲ ಓಣಿ ಒಳಗೆ ಹೊಯ್ಕೂತ್ ತಿರುಗಾಡಕತ್ತದ. ಈಗ ಬಗಳ್ಕೂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ ನೀ ಮತ್ತೊಮ್ಮೆ ಏನಾದರೂ ಇಂಥ ಆಜಲ್ಲ ಇಂಥ ಚಿಲ್ಲರ್ ಏನರೇ ಮಾತಾಡಿದೆ ಅಂದ್ರೆ ನಿನಗೆ ತಕ್ಕ ನಾವು ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ. ಏನೂ ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ತು ಬಾಯಿಗೆ ಬಂದು ಏನು ಹೇಳ್ಬಿಡ್ತಾನಲ್ಲ ಅಂತಂದ್ರು. ನಾವೊಂದೇ ಇಲ್ಲ, ಅವ್ನು ಮೊದಲೇ ಅವ್ನು ಸ್ಕ್ರೂ ಲೂಸ್ ಆಗ್ಯಾವ, ಅದ್ರಾಗ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದು ಸಲ ಹುಚ್ಚುಸ್ರಿ ಮಾಡ್ಲಕತ್ತಾನ. ಭಾಳ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಭಾಳ ಪ್ರಸಿದ್ಧವಾದಂಥ ಸಂಘಟನೆ ಆಗಲಿ ಯಾವ ನಾಯಕ ಭಾಳ ಬೆಳ್ಳಕತ್ತಾನಂದಾಗ ಅವ್ನು ಟ್ರೆಂಡೊಳಗಿದ್ದಂದ್ರೆ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗೋದು, ನೆಗೆಟಿವ್ ಏನರ ಮಾತಾಡಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಯತ್ನಾಳ್ ಅವರು ಲಘುವಾಗಿ ಟೀಕಿಸೋದಕ್ಕಾಗಿ ಅವರಿಗೆ ಒಂದು ತಕ್ಕ ಉತ್ತರ ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ನಾವು ಒಂದು 6-7 ತಿಂಗಳಿಂದ ಯತ್ನಾಳ್ ಬಗ್ಗೆ ಏನೂ ಹೇಳಬಾರ್ದು, ಅದೊಂದು ಹುಚ್ಚಾಟಿತ ಶಾಸಕ, ಹುಚ್ಚಾಟಿತ ಅಲ್ಲ, ಹುಚ್ಚಾಟಿತಾಗಿ ಹುಚ್ಚಾಗ್ಯಾನ, ಅದಕ್ಕೆ ಹುಚ್ಚಾಟಿತ ಶಾಸಕ ಅಂತ ಹೇಳಬೇಕಾಗ್ತದೆ ಇವತ್ತು ದಿವಸ. ಹುಚ್ಚಾಟಿತ ಯತ್ನಾಳ್ ಬಗ್ಗೆ ಏನು ಹೇಳಬೇಕು, ಅವನಿಗೆ ಪೂರ್ತಿ ಹುಚ್ಚಾಗಿಬಿಟ್ಟಾನ. ಅವ್ನ ಪ್ರತಿಯೊಂದು ವಿಷಯಕ್ಕೆ ನಾವು ಹೇಳ್ಕೊತ ಕೂತ್ರೆ ಅದು ಸರಿ ಅಲ್ಲ ಅಂಥೇಳಿ ನಾವು ಬಿಟ್ಟಿದ್ದೀವಿ ಈಗ ಭಾಳ ದಿವಸದಿಂದ ಅವನ ಬಗ್ಗೆ. ಈಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿನ್ನೆ ಮಾಧ್ಯಮದ ಮುಂದೆ ಕೆಲವು ಮಾತನಾಡಿದ್ದಕ್ಕಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ನೀಡಬೇಕು ತಮ್ಮ ಮುಖಾಂತರ ಅಂಥೇಳಿ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಈಗ ಅದು ಯಾಕೆ ನಾನು ಯತ್ನಾಳ್ ಬಗ್ಗೆ ಅವತ್ತೇ ಹೇಳೋದು ಬಂದ್ ಮಾಡಿದ್ದೆ ಅಂದ್ರೆ, ಅದು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಅವರಿಗೆ ಮಾಡಿದ ನಂತರ ಅದು ಭಾಳ ಹುಚ್ಚಾಗಿಬಿಟ್ರೆ. ಮೊದಲು ಸ್ವಲ್ಪ ಹುಚ್ಚಿದ್ದ ಇಲ್ಲಿ ನಡೀತದೆ ಬಿಡೋದು ಬಿಟ್ಟಿದ್ದೆವು. ಈಗ ಏನಾಗ್ಬಿಟ್ರಂದ್ರೆ, ಈಗ ನಾವೊಂದು ಹಿಂದೆ ಒಂದು ಉದಾಹರಣೆ ಹೇಳಿದ್ದೆ. ಈ ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನು ಫರಕ್ ಐತತ್ ಅನ್ನೋದು. ಸಾಕಿದ ನಾಯಿ ಎತ್ತು ಯಾಕೆ ಹಿಡಿದಂದ್ರೆ ಒಂದು ಪಕ್ಷ ಒಳಗಿದ್ದ ಒಂದು ಬೆಲ್ಟ್ ಹಾಕಿದ್ರು ಅವ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು, ಅದೆಲ್ಲ ಕೂಡಿ ಅವ್ರಿಗೆ. ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ಟಂದ್ರೆ ಎಲ್ಲ ಓಣಿ ಒಳಗೆ ಹೊಯ್ಕೂತ್ ತಿರುಗಾಡಕತ್ತದ. ಈಗ ಬಗಳ್ಕೂತ ಈಗ ಬಗಳದು ಬಂದ್ ಮಾಡಬೇಕಂತೆ ನಾವು ಸಾಕಷ್ಟು ವಿಚಾರ ಏನು ಹೇಳಬೇಕು ಇವನಿಗೆ, ಅದು ನಾಯಿ ಬಗಳ್ತದ ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಟರು ಸಹಿತ ಅದು ತಂದು ಚಾಳಿ ಬೀಳಾಕತ್ತಿಲ್ಲ. ಅದಕ್ಕೇನದ ನಾವು ಆ ಚಾಳಿ ಬಿಡಿಸ್ಬೇಕಂತೇಳಿ ಭಾಳಷ್ಟು ಮಂದಿ ಹೇಳಿದ್ರು ಸಹಿತ ಅವ್ನಿಗೇನಾಗ್ಬಿಟ್ಟದಂದ್ರೆ, ಈ ದೊಡ್ಡ ನಾಯಕರ ಬಗ್ಗೆ BJP ಪಕ್ಷದಲ್ಲಿ ನಾಯಕರು ಯಾರು ಇರಲಿ, ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿರಲಿ, ಬೇರೆ ಯಾವುದೇ ಪಕ್ಷದ ಜನತಾದಳದಲ್ಲಿ ಅವ ಏನು ಮಾಡಿಬಿಡ್ತಾನಂದ್ರೆ, ದೊಡ್ಡ ನಾಯಕರಿಗೆ ಟೀಕೆ ಮಾಡಿದ ನಾ ಭಾಳ ಹೈಲೈಟ್ ಆಗ್ತೀನಿ, ನಾನು ದೊಡ್ಡ ಲೀಡ್ರ್ ಆಗ್ತೀನಿ ತಿಳ್ಕೊಂಡ. ನಾವು ಅದೊಂದು ಚಾಳಿ ಮೊದಲಿಂದ ಅವ ಈಗ ಚಾಲೂ ಮಾಡಿಬಿಟ್ಟಾನ. ಈಗ ನಾ ಅವ್ನಿಗೆ ಏನು ಬೀದಿ ನಾಯಿ ಮತ್ತು ಸಾಕಿದ ನಾಯಿ ಯಾಕೆ ಹೇಳ್ದಂದ್ರೆ, ಈಗ ಅದು ಬೆಲ್ಟ್ ತೆಗೆದ ನಂತರ ಅದು ಏನಾಗ್ಬಿಟ್ಟದ, ಈಗ ಉಚ್ಚಾಟಿತ ಏನು ಪಕ್ಷದಿಂದ ಅವನಿಗೆ ಇದೇ ರೀತಿ ಹಿಂಗೆ ಮಾಡ್ಲಕತ್ತಾನ ಅಂತೇಳಿ ಅವನಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ನೀವು ಹುಚ್ಚುಚ್ಚರಂಗೆ ಮಾಡಿ ಪ್ರತಿಯೊಂದು ಬಗಳ್ಕೊಳಕತ್ತಾನ. ಇದು ಬಗಳದು ಬಿಟ್ಟದು ಕಚ್ಚು ಸ್ವಲ್ಪ ಓಣೆ ಮಂದಿಗೆ ಇವ ಸಾಕಿದ ಜನರಿಗೆ ಏನದ ಇವ ಬಗಳದು ಮತ್ತು ಎಲ್ಲಿ ನಮ್ಮ ಕಚ್ತಾನ ಇದು ಮಾಡ್ತಾನೆ ಅಂಥೇಳಿ ಅವನಿಗೆ ಬೆಲ್ಟ್ ತಕ್ಕೊಂಡು ಹೊರಗೆ ಹಾಕಿಬಿಟ್ರು. ಅದು ಬೀದಿ ನಾಯಿ ಆಗಿ ಎಲ್ಲ ಕಡೆ ಬಗಳ್ಕೊ ತಿರುಗಾಡಕತ್ತಾನ.
ನಿನ್ನೆ ಏನು ಮಾಡಿಬಿಟ್ಟಂದ್ರೆ ಒಂದು ಮಾಧ್ಯಮದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಅದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿದೆ ಅಂತ ಹೇಳಿದ್ರು ನಿನ್ನೆ. ಅವು ಈಗ ನಿನ್ನೆ ಒಂದು ವಾಟಾಳ್ ನಾಗರಾಜ್ ಅವರು ಕಾವೇರಿ ನೀರಿನ ವಿಷಯ ಕುರಿತು ಒಂದು ಬಂದನ್ನು ಕಾಲ್ ಮಾಡಿದರು. ಅವರು ಆ ಒಂದು ವಿಷಯದ ಅನುಗುಣವಾಗಿ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಕ್ಕಂತ ಹೇಳಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಇದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಐತಿ. ಬಿ ಜೆ ಪಿ ಸರ್ಕಾರ ಇದ್ದಾಗ ಟಣತು ಭಾಳ ಜಿಗಿದಾಡಿ ಹೋರಾಟ ಮಾಡ್ತಿದ್ರು. ಅದಕ್ಕಾಗಿ ಇವರು ಯಾಕೆ ಮಾಡಿಲ್ಲ ಅಂಥೇಳಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದರು. ನಾನು ಅವ್ರಿಗೊಂದು ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀನಿ. ಇದೇ ಒಂದು ಬಿ ಜೆ ಪಿ ಶಾಸಕರಿದ್ದಾಗ ಕಾವೇರಿ ಹೋರಾಟಕ್ಕೆ ಬಂದ್ ಕರೆ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟಾಗ ಏನು ಇವರೇ ಒಂದು ಸವಾಲು ಹಾಕಿದರು, ನಂಬಲ್ಲಿ ಬಿಜಾಪುರ ಯಾರು ಬಂದ್ ಮಾಡ್ತಾರೆ ನಾನು ನೋಡ್ತೀನಿ ಅಂಥೇಳಿ. ಅವಾಗ ನಾವು ಕೂಡ ಬಂದ್ ಏನದ, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಎಲ್ಲ ಜನರಿಗೆ ಭಾಳಷ್ಟು ಜನ ತಮ್ಮ ಕಾರ್ಯಕಲಾಪಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಈ ರೋಗಿಗಳಿಗಾಗಲಿ ಇನ್ನಿತರ ಭಾಳಷ್ಟು ಇದು ಜನರಿಗೆ ತೊಂದರೆ ಕೊಡಬಾರ್ದು. ಬಂದರೆ ಒಂದೇ ಅದು ಅಸ್ತ್ರ ಅಲ್ಲ, ಹೋರಾಟದ ಭಾಳಷ್ಟು ರೂಪುರೇಷೆಗಳು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಕಿವಿ ಹಿಂಡಲಿಕ್ಕೆ ಭಾಳಷ್ಟು ಅಸ್ತ್ರಗಳು ಇರ್ತಾವೆ. ಇದು ಬಂದ್ ಏನದ ಒಂದು ಕೊನೆ ಅಸ್ತ್ರ. ಇದು ಈ ಬಂದ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅಂಥೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಬೆಂಬಲಕ್ಕೇನಾದ್ರು ನೈತಿಕ ಬೆಂಬಲ ನಾವು ನೀಡಿದ್ದೇವೆ, ಏನು ಹೋರಾಟ ಮಾಡಿದ್ದೇವೆ. ಇದು ಕಾವೇರಿ ಇಶ್ಯೂ ಸಲುವಾಗಿ ಮೊಟ್ಟ ಮೊದಲು ಫ್ರೀಡಮ್ ಪಾರ್ಕ್ನಲ್ಲಿ ಮೊನ್ನೆ ದೊಡ್ಡ ಒಂದು ಇದು ಮಾಡಿ ಅಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಹೋಗಿ ನಿಯೋಗ ಭೇಟಿಯಾಗಿ ಹೇಳಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳಬೇಕಾದ್ರೆ ದಿಲ್ಲಿಯಲ್ಲಿ ಹೋಗಿ ಜಂತರ್ ಮಂತರದಲ್ಲಿ ನಾವು ನಮ್ಮ ಕಾರ್ಯಕ್ರಮ ನಾವು ಕೂಡ ಹೋಗಿದ್ದೆ. ಅವಾಗ ಹೋದ ಸಲ ಅಲ್ಲಿ ಕಾವೇರಿ ವಿಷಯ ಸಲುವಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ಕೊಂಡು ಅಲ್ಲಿ ನೀರಾವರಿ ಮಂತ್ರಿಗೆ ಭೇಟಾದಂಥ ವಿಷಯಗಳು ಸಾಕಷ್ಟು ಅವನಿಗೇನು ಯಾವ ಕಾಣೋದಿಲ್ಲ ಯತ್ನಾಳ್. ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದ್ರು ಬಿಜಾಪುರ ಒಳಗೆ. ಅವಾಗ ಯಾರು ಮಾಡ್ತಾರೆ, ಬಂದ್ ಯಾಕೆ ಮಾಡ್ತೀರಿ, ಬಂದ್ ಮಾಡಬಾರ್ದು ಅಂಥೇಳಿ ಒಂದು ದಿವಸ ನಾವೇನು ಸವಾಲು ಸ್ವೀಕಾರ ಮಾಡಿದ ನಂತರ ಇಡೀ ಮಾರ್ಕೆಟಲ್ಲಿ ಆ ರಘು ಅಣ್ಣಿಯವ್ರಿಗೆ ಅವಾಗ ಅವ್ರು ಭಾಳ ಅಗದಿ ಬಲಗೈ ಬಂಟಿದ್ದಾವ. ಈಗೇನದ ಏನಾಗ್ಯದ ನಿಮ್ಗೆ ಗುರ್ತದೆ ಎಲ್ಲರಿಗೆ. ರಘು ಅಣ್ಣಿಗೇರಿ ಕರ್ಕೊಂಡು ಅವ್ರು ಕೆಲವು ಚೇಲಾಗಳು ಹಿಡ್ಕೊಂಡು ಇಡೀ ಮಾರ್ಕೆಟ್ ತುಂಬ ಗುಲಾಬಿ ಹೂವು ಹಂಚ್ಲಾಕತ್ರು. ಅವಾಗ ನಾವು ಬಂದು ಹೋದ್ಸಲ ಇದೇ ಕಾವೇರಿ ಇದೇ ಸಮಾಜಕ್ಕೆ ಮಾಡಿದಾಗ ನಾವು ಬೆಂಬಲ ಕೊಟ್ಟಾಗ ಬಂದ್ ಮಾಡಬೇಡ್ರಿ, ನೀವು ಬಂದ್ ಮಾಡಬೇಡ್ರಿ ಅಂಥೇಳಿ ಎಲ್ಲರ ಕೈ ಮುಗಿದು ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ಕೊಡ್ಕೊತ ತಿರುಗಾಡಿದ್ರಿ ಅವರು. ಅವಾಗ ಬಂದ್ ಮಾಡಿರಿ, ಬಂದಕ್ಕೆ ಯಾಕೆ ಮಾಡ್ತೀರಿ ಅಂತ ಅವಾಗ ಅನ್ನೋದು. ಈಗೇನದ ಬಂದಕ್ಕೆ ಯಾಕೆ ಬೆಂಬಲ ನೀಡಿಲ್ಲ ಈಗ ಅನ್ನೋದು. ಅಂದ್ರೆ ಏನು ಇವನಿಗೆ ಒಟ್ಟು ಇವನಿಗೆ ಯಾವ ಥರದ್ದು ಒಂದರೆ ಇದು ಬೇಕಲ್ಲ ಇವನಿಗೆ, ಯಾವ ಉದ್ದೇಶಕ್ಕೆ ಏನು ಮಾತಾಡ್ತಾನೆ ಅಂದ್ರೆ ಅವ್ನಿಗೆ ಏನು ಸಂಬಂಧ ಇಲ್ಲ. ಏನು ಬಾಯಿಗೆ ಬಂದುಬಿಡ್ತದ ದಡಲ್ಲ ಅಂತ ಹೇಳಿಬಿಡ್ತಾನೆ. ಇಂಥ ವಿಷಯಕ್ಕೇನದ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಬಳಿ ಸಾಯಂಕಾಲ ಒಂದು ಇಬ್ಬರು ಟಿ ವಿ ಚಾನಲ್ ವರದಿಗಾರರು ಹೋಗಿದ್ದರು. ಈ ಯತ್ನಾಳ್ ಬಗ್ಗೆ ಈ ರೀತಿ ಹೇಳ್ಯಾರ, ನಿಮ್ಮ ಪ್ರತಿಕ್ರಿಯೆ ಏನಂತ ಹೇಳಿ ಕೇಳಕ್ಕೆ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡ ಏನು ಹೇಳಿದ್ರಂದ್ರೆ, ಯತ್ನಾಳ್ ಅಂತ ಕೇಳಿದ್ರು ಅವರು. ಇಂಥ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂಥದ್ದಲ್ಲ, ನನ್ನ ಕಾರ್ಯಕರ್ತರು ಅವನಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಅವರು. ಬೀದಿ ನಾಯಿಗಳಿಗೆ ಬೊಗಳವರಿಗೆ ಅಂಥವ್ರು ಉತ್ತರ ಕೊಟ್ಟರೆ ನಂದು ಮರ್ಯಾದೆ ಅಲ್ಲ. ನಾನು ಇಡೀ ಒಂದು 80 ಲಕ್ಷ ನೋಂದಾಯಿತ ಸದಸ್ಯರ ಸಾಮ್ರಾಜ್ಯದ ಅಧ್ಯಕ್ಷ ಅಂತ ಹೇಳಿದ್ರು ಅವರು. ಇಂಥ ಚಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಅವ್ನ ಯತ್ನಾಳ್ ಬಗ್ಗೆ ನನಗೇನು ಅವ್ನಿಗೆ ಉತ್ತರ ಕೊಟ್ಟರೆ ನಂದು ಮರ್ಯಾದೆ ಅಲ್ಲ ಅಂತ ಹೇಳಿಬಿಟ್ರು ನಮ್ಮ ರಾಜ್ಯಾಧ್ಯಕ್ಷ ಸಾಯಂಕಾಲ. ಇಂಥ ವಿಷಯಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆಲ್ಲರಿಗೂ ಗುರ್ತಿದ್ದಾಗಿ ಇಡೀ ನಾಡಿನ ಜನರಿಗೆ ಎಲ್ಲ ಗುರ್ತೈತಿ. ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಡೆ ಇದೆ. ಇದು ಒಂದು ಜಾತ್ಯತೀತ ಸಂಘಟನೆ, ಇದೊಂದು ಪಕ್ಷಾತೀತ ಸಂಘಟನೆ. ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಯಾವುದೇ ಪಕ್ಷದ ಅಭಿಮಾನಿಗಳಿರ್ಬೋದು, ಆದರೆ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲ. ಮತ್ತು ಇದರಲ್ಲಿ ನಾವು ಮೊದಲಿಗೆ ನಮ್ಮದೊಂದು ಸಿದ್ಧಾಂತ ಏನಿದೆ ಅಂದರೆ, ನಾಡಿಗೆ ಅನ್ಯಾಯ ಆದಾಗ, ಜಲಕ್ಕೆ ಅನ್ಯಾಯ ಆದಾಗ ಮತ್ತು ನೆಲಕ್ಕೆ ಭಾಷೆಗೆ ಏನಾರು ಅನ್ಯಾಯ ಆದಾಗ ಯಾವುದೇ ಮುಲಾಜಿಲ್ಲಾರ್ದು, ಯಾವುದೇ ಸರ್ಕಾರ ಇಲ್ಲದು ನಾವು ಕಟಬದ್ಧರಾಗಿ ಅವರ ಒಂದು ವಿರುದ್ಧ ಕಿವಿ ಹಿಂಡುವಂಥ ಕೆಲಸ ಭಾಳಷ್ಟು ಸಮಯದಲ್ಲಿ ಮಾಡಿದ್ದಾಗಿದೆ.
ಇವರಿಗಿಷ್ಟು ಗುರ್ತಿಲ್ಲ. ನಾರಾಯಣಗೌಡ ಬಗ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೇಳ್ತಾರೆ. ಇದು ಕಾಂಗ್ರೆಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಮ್ಮ ಹೋರಾಟಗಳು ಯಾವಾಗಲೂ ಯಾವುದೇ ಸರ್ಕಾರ ಇರಲಿ ನಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಅದಾವ, ತಮಗೂ ಕೂಡ ಗುರ್ತೈತಿ. ಈಗ ಹೋದ ಸಲನೇ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾಗ ಈ ಒಂದು ಕನ್ನಡ ನಾಮಫಲಕ್ಕಾಗಿ 60% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಲೇಬೇಕಂಥೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆ ನಿಮಿತ್ತ ಪ್ರಯುಕ್ತವಾಗಿ ಆಗ ಕಾಂಗ್ರೆಸ್ ಸರ್ಕಾರದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದೇ ಉಪಮುಖ್ಯಮಂತ್ರಿ ಇದ್ದಾಗೆ ನಾವು ಹೋರಾಟ ಮಾಡಿದ್ದು. ನಮ್ಮ ಟಿ.ಎ. ನಾರಾಯಣಗೌಡರು 16 ದಿವಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅವ್ರ ಜೊತೆ ನಾವು ಕೂಡ 14 ದಿವಸ, ನಾನು ನಮ್ಮ ಮಹಾದೇವರಾವ್ಜಿ ಉಪಾಧ್ಯಕ್ಷರು, ನಾವು 14 ದಿವಸ ರಾಜ್ಯಾಧ್ಯಕ್ಷರ ಜೊತೆ ನಾವು ಪರಪ್ಪನ ಅಗ್ರಹಾರದಲ್ಲಿ ನಾವು ಜೈಲು ವಾಸ ಮಾಡಿದ್ದೆವು. ಇನ್ನೂ ಅದು ಮೊಕದ್ದಮೆ ನಡೀತಾ ಇದೆ. ಇಂಥವು ಹಲವಾರು ಕೇಸ್ಗಳು ನಮ್ಮ ಮೇಲೆ 7 ಕೇಸ್ ಇದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಮೇಲಂತೂ ಭಾಳಷ್ಟು ಈ ನಾಡಿನ ಹಿತಕ್ಕಾಗಿ, ನಾಡಿನ ಭಾಷೆಗಾಗಿ ಮತ್ತು ಜಲಕ್ಕಾಗಿ, ನೆಲಕ್ಕಾಗಿ ಪ್ರತಿಯೊಂದು ವಿಷಯ ಏನಾದರೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದಾಗ ಮತ್ತು ಯಾವುದೇ ಸರ್ಕಾರ ಈ ಒಂದು ನನ್ನ ನಾಡಿನ ಜನತೆಗೆ ಏನಾದರೂ ಅನ್ಯಾಯ ಆದಾಗ ತಕ್ಕ ಒಂದು ಮೊದಲೇ ಹೋರಾಟ ಇಳಿಯೋದು ಹಾದಿ ಮೇಲೆ ಇಳುವಂಥ ಹೋರಾಟ ಮಾಡುವಂಥ ಸಂಘಟನೆ ಅಥವಾ ಯಾವ ವ್ಯಕ್ತಿ ಇದ್ದರೆ ಅವರು ಟಿ.ಎ. ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ. ಇಂಥ ಎಲ್ಲ ವಿಷಯಗಳು ಇದ್ದರೂ ಸಹಿತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳುವಂಥ ಇದು ಮೂರ್ಖ ಯತ್ನಾಳ್ ಏನದಲ್ಲ, ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಆಗಲಿ, ಯಾಕಂದರೆ ನಿನಗೇನದ ನಿನ್ನ ಜೀವನ ಒಳಗೆ ಮೊದಲು ನೀನು ನೋಡ್ಕೊ. ನಿನಗೇನು ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್ಕೆ? ನೀ ಯಾವ ಹೋರಾಟ ಮಾಡಿ ನೆಲ ಜಲ ಭಾಷೆ ಬಗ್ಗೆ ಒಂದು ದಿವಸರೇ ಕನ್ನಡ ಭಾಷೆ ಬಗ್ಗೆ ಮಾತಾಡಿ, ಮತ್ತು ನೀನೇ ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗಿದ್ದೀನಿ ನಾನು. ಏನು ಅವಾಗ ರೈಲ್ವೆದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕ್ಲಕ್ಕೆ ನಿನಗೆ ಆಗಿಲ್ಲ, ಒಬ್ಬ ರೈಲ್ವೆ ಮಂತ್ರಿ ಇದ್ದಾಗ. ಈಗ ಮೊನ್ನೆ ಸೋಮಣ್ಣವ್ರು ಇದ್ದರು, ಕೆಲವೊಂದು ಅವರು ಕನ್ನಡ ಒಂದು ವಿಚಾರಗಳಲ್ಲಿ ಕೆಲವೊಂದು ಸ್ಪಂದಿಸ್ತಾ ಇದ್ದಾರೆ. ಅವರು ಈಗ ನಮ್ಮ ರೈಲ್ವೆ ಮಂತ್ರಿ ಕೆ. ಎನ್. ಸೋಮಣ್ಣವ್ರು ಅದಾರಲ್ಲ, ಅವರು ಪ್ರತಿಯೊಂದು ನಮ್ಮ ರಕ್ಷಣಾ ವೇದಿಕೆಗಳಿಗೆ ಯಾರ್ಯಾರು ಯಾವಾಗ ಹೋಗಿ ಏನು ಮನವಿ ಕೊಡ್ತೇವೆ ನಾವು ಅದಕ್ಕೆಲ್ಲ ಸ್ಪಂದಿಸಿ ಕೆಲವೊಂದು ಇಂಪ್ಲಿಮೆಂಟ್ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಏನು ಪುಣ್ಯಾತ್ಮ ಬಂದು ಬಿಜಾಪುರದ ಬೆಂಗಳೂರು ಹೋಗ್ಲಿಕ್ಕೆ ಇನ್ನೂರಿಗೆ ರೈಲ್ವೆ ಆಗಿಲ್ಲ. ನಾವೇನೋ ತಿಳ್ಕೊಂಡಿದ್ದೇವೆ, ನಮ್ಮ ಲೋಕಸಭಾ ಸದಸ್ಯರು, ಮಂತ್ರಿಗಳು, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿನಾಗೇನಪ್ಪ ನಮಗೆ ಒಂದು 4-5 ಕಡೆ ಅನುಕೂಲ ಆಗುವಂತಂದ್ರೆ ರೈಲ್ವೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೇವೆ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇನ್ನೂರಿಗೆ ನಮಗೆ ರೈಲ್ವೆ ಆಗಿಲ್ಲ. ಇಂಥ ಎಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ಏನು ನೈತಿಕ ಐತೈತಿ ಮತ್ತೊಬ್ರಿಗೆ ಹೇಳಕ್ಕೆ? ಬರೀ ಅವ್ನಿಗೇನು ಚಾಳಿ ಏನಾಗ್ಬಿಟ್ಟದಂದ್ರೆ ಬರೀ ದೊಡ್ಡವ್ರಿಗೆ ಈಗೇನಾಗಿದೆ, ಟಿ.ಎ. ನಾರಾಯಣಗೌಡ್ರ ಬಗ್ಗೆ ಮತ್ತು ರಕ್ಷಣಾ ವೇದಿಕೆ ಇದೊಂದು ಟ್ರೆಂಡ್ ಭಾಳ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಭಾಳ ಪ್ರಸಿದ್ಧವಾದಂಥ ಸಂಘಟನೆ ಆಗಲಿ, ಯಾವ ನಾಯಕ ಭಾಳ ಬೆಳ್ಳಕತ್ತನಂದಾಗ ಅವ್ನು ಟ್ರೆಂಡ್ ಒಳಗಿದ್ದಂದ್ರೆ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗೋದು, ನೆಗೆಟಿವ್ ಏನಾರ ಮಾತಾಡಿ. ಈಗ ನೋಡಿರಿ ಎಂಥ ಇಡೀ ನಾಡಿನಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿಲ್ಲ. ಇಡೀ ಜನತಾದಳದವರೇ ಹೇಳಿಲ್ಲ, ಯಾರು BJPದವ್ರ ಬಗ್ಗೆ. ಒಬ್ಬ ನಾಯಕರೇ ಒಬ್ಬನೇ ಯಾವ ವ್ಯಕ್ತಿ ಪ್ರಜ್ವಲ್ ರೇವಣ್ಣದು ರೇಡ್ ಹಾಕಿದ ನಂತರ ಅದ್ರ ಬಗ್ಗೆ ಅವ ಬೆಂಬಲ ನೀಡ್ತಾನಂದ್ರೆ ಈ ರೀತಿ ಒಂದು ಅಂದ್ರೆ ಬೆಂಬಲ ಅಂದ್ರೆ ಮತ್ತು ಅದು ಬೆಂಬಲ ನೀಡ್ದಂಗೆ ಆಗಿಬಿಡ್ತದೆ. ಈ ರೀತಿ ಒಬ್ಬರೇ ಎಲ್ಲರೇ ಪತ್ರಿಕೆ ನಾವು ಯಾವ ವ್ಯಕ್ತಿನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದು ತಪ್ಪೈತೆ ಅಂತ ಹೇಳಿ ಯಾರೂ ಅದ್ರ ಬಗ್ಗೆ ಮಾಡಿಲ್ಲ. ಇದು ಏನದು ಇಂಥವ್ರಿಗೆ ಬೆಂಬಲ ನೀಡ್ತಾನವ ಅಂದಾಗ ಇವೆಲ್ಲ CD ಕಂಪ್ನಿ ಇವೆಲ್ಲ ಒಂದು ಸಂಘಟನೆ ಮಾಡೋಕೆ ಅಸೋಸಿಯೇಷನ್ ಮಾಡ್ಕೋಬೇಕು ಇವರು. ಹಾಗೆ ಇವನು ಏನದಾನ ಮತ್ತು ಇನ್ನೊಂದು ಪ್ರಜ್ವಲ್ ರೇವಣ್ಣ ಅದು ಹಾಕಿದ್ದು ಹಂಗದ, ಹಿಂಗೈತಿ, ರಾಜಕೀಯ ಐತಿ, ಅದು ಬಿಡದಿ ಸಲುವಾಗಿ ಮಾಡ್ಲಕತ್ತಾರ. ಅದು ಅಂದ್ರೆ ಇಂಡೈರೆಕ್ಟ್ಲಿ ಅವನಿಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ ಈ ರೀತಿ ಹೇಳಿದ್ರೆ. ಇಂಥವ್ರಿಗೆ ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲೇ ಅಂಥ ಒಂದು ಹಗರಣಗಳು ಮಾಡಿ ಒಳಗೆ ಹೋದಂಥ ಒಬ್ಬ ಆರೋಪಿಗಳ ಬಗ್ಗೆ ಇವ್ರು ಬೆಂಬಲ ನೀಡ್ತಾರೆ ಅಂದ್ರೆ ಇವನು ಎಷ್ಟು ನೈತಿಕ ಮತ್ತು ಎಷ್ಟೇ ಇವ್ನು ಐತೆ ಅನ್ನೋದು ಇದ್ರ ಮೇಲೆ ನಾವು ಇವತ್ತು ವಿಚಾರ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಏನದ ಇವನಿಗೇನು ನೈತಿಕತೆ ಇಲ್ಲ. ಈಗ ಮೊನ್ನೆ ಸೋಮಣ್ಣ ಅವರು ನಡುವೊಂದು ಯಾವುದೋ ಒಂದು ಮತ್ತೆ ವೈರಲ್ ಆಗಿತ್ತು TV9 ಒಳಗೆ. ಸೋಮಣ್ಣ ರೈಲ್ವೆ ಮಂತ್ರಿಯವರು ಇವಂದವ್ರು ವಾಕ್ಸಮರ ಆಗುವಾಗ ಅವ್ರು ಕೇಳಿದ್ರು, ಮೊನ್ನೆ ಒಂದು 2-3 ದಿವಸ ಹಿಂದೆ ಮತ್ತೆ ವೈರಲ್ ಆಗಿತ್ತು ಅದು. ವಾಜಪೇಯಿ ಪ್ರಧಾನಮಂತ್ರಿ ಆಗುವ ಸಮಯದಲ್ಲಿ ನೀ ಎಷ್ಟು ರೊಕ್ಕ ತೊಗೊಂಡ್ಯಪ್ಪ ಅಂತ ಕೇಳಿದ್ರು ಅವ್ರು. ಅದಕ್ಕೆ ನಿರಂತರವಾಗಿ ಉತ್ತರ ಕೊಡಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಏನು ಹೇಳ್ತಾರೆ, ಪ್ಯಾ ಮಾಡ್ಕೋದು ಬರೀ ಇಲ್ಲ ಹಂಗೆ ಹಿಂಗೆ ಆಯ್ತು ಅಂದರೆ ಪುನಃ
ಹೇಳಬೇಕಾಗಿತ್ತು, ನಾವು ರೊಕ್ಕ ತೊಗೊಂಡಿಲ್ಲ, ಅದು ಸಿದ್ಧ ಮಾಡು, ಇಲ್ಕಂದ್ರೆ ನೀರು ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಬೇಕು. ಅವಾಗ ಇವೆಲ್ಲ ನಾಟಕ ಕಂಪನಿ ಬಿಡೋಪ್ಪ. ಅದಕ್ಕಾಗಿ ಏನದ ಎಲ್ಲ ಜನರಿಗೆ ನಿಂದು ಇತಿಹಾಸ ಗುರ್ತದ. ಈ ಹೋಗಿಗೇನದ ಸಂಘಟನೆಗಳ ಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನು ಮಾಡ್ಲಾಕತ್ತೀವೋ ಏನಿಲ್ಲ. ಇವತ್ತು ರೈಲ್ವೇದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥದ್ದೊಂದು ಏನಾದರೂ ಒಂದು ಕಾರ್ಯ ಇವತ್ತು ಆಗಿದ್ದರೆ ನಮ್ಮ ಹೋರಾಟದ ಪ್ರತಿಫಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲದಿಂದ ಇವತ್ತು ರೈಲ್ವೆ ಪರೀಕ್ಷೆಯಲ್ಲಿ ಏನು ಹಿಂದಿ ಇಂಗ್ಲೀಷ್ ಪರೀಕ್ಷೆ ಏನಿತ್ತು ಅದು ಏನದ ಕನ್ನಡದಲ್ಲಿ ಮಾಡುವಂಥದ್ದು ಏನಾದರೂ ಕೆಲಸ ಇವತ್ತು ಆಗಿದ್ದರೆ ಅದು ನಮ್ಮ ಹೋರಾಟದ ಪ್ರತಿಫಲ. ಅದರ ಜೊತೆಗೆ ಇವತ್ತು ಎಷ್ಟೆಷ್ಟು ಸಲ ಹೋರಾಟಗಳು ಕರ್ನಾಟಕದಲ್ಲಿ ಆಗ್ಯಾವ, ಯಾವ್ಯಾವ ಸಂದರ್ಭದಲ್ಲಿ ಜೈಲು ಹೋಗ್ಯಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದ ವಿಷಯ ಅದಾವೆ. ಬೇರೆ ಪಕ್ಷದ ಇದ್ದಾಗ ನಾವು ಎಂದೂ ಜೈಲಿಗೆ ಹೋಗಿಲ್ಲ. ಬೇರೆ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಹೋಗಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಎಲ್ಲರೂ ಜೈಲಿಗೆ ಹೋಗಿದ್ದೆವು. SM ಕೃಷ್ಣ ಇದ್ದಾಗ ಎರಡೂವರೆ ತಿಂಗಳೇನದ ಇದೇ ಕಾವೇರಿ ಇಶ್ಯೂ ಒಳಗೆ ನಮ್ಮ ನಾರಾಯಣಗೌಡರು ಪರಪ್ಪನಗರದಲ್ಲಿ ಅವರ ಮೊದಲೇ ಮಗು ಏನದ ಅವ್ರು ಹುಟ್ಟುವಂಥ ಸಂದರ್ಭದಲ್ಲಿ ಕೂಡ ಅವ್ರು ಜೈಲೊಳಗಿದ್ದರು. ಅಂಥ ಒಂದು ಖುಷಿ ಪಡುವಂಥ ಸಂದರ್ಭದಲ್ಲಿ ಕೂಡ ಇವರು ನಾಡ ನುಡಿಗಾಗಿ ಮತ್ತು ಜಲಕ್ಕಾಗಿ ಈ ನಾಡಿನ ನನ್ನ ಮಗು ಭಾಳ ಮಹತ್ವ ಅಲ್ಲ, ನನ್ನ ನಾಡಿನ ಜನ ಭಾಳ ಮಹತ್ವ ಅಂಥೇಳಿ ಅವರು ಜೈಲಿಗೆ ಒಂದು 2.5 ತಿಂಗಳು ಇಂಥ 37 70 ಕೇಸ್ ನಮ್ಮ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡ ಮಾಡಿದ. ಇದು ಯಾವುದಕ್ಕಂದ್ರೆ ಇದು ಯಾವುದೇ ಒಂದು ಕ್ರಿಮಿನಲ್ ಮಾಡಿ ಅಥವಾ ಏನಾದರೂ ಈಗ ಹೋಗ್ಯಾರಲ್ಲ ಭಾಳಷ್ಟು ಜನ ಏನು ಅಂಥ ಕೇಸ್ ಅಲ್ಲ. ಇವನಂಗೆ ಪಾಜಲ್ ಮಾತಾಡಿ ಏನೋ ಕೇಸ್ ಹಾಕೋತಾನಲ್ಲ, ಕೇಸ್ ಹಾಕೊಳ್ಳೋದು, ಅಲ್ಲಿ ವಕೀಲರಿಗೆ ಅಲ್ಲಿ ರೊಕ್ಕ ಕೊಡೋದು, ಹೋಗಿ ಅಲ್ಲಿ ಮತ್ತೊಂದು ಸ್ವಲ್ಪ ಸ್ಟೇಜ್ ತೊಗೊಳೋದು, ಮತ್ತು ಇಲ್ಲಿ ಬಂದು ಪಾಜಲ್ ಮಾಡೋದು ಮಾತಾಡೋದು. ಇವನಂಗೆ ಏನದ ಇಲ್ಲಿ ಹೆಣ್ಮಕ್ಳ ಮೇಲೆ ಗುಲಾಲ ಹಾರಿಸಿ ಕೋಲ್ಹಾಪುರ್ಗೆ ಓಡಿ ಹೋಗುವಂಥದ್ದು ನಾವು ಎಂದೂ ಹೋರಾಟಗಾರರು ಎಂದು ಕೇಸ್ ಆ ರೀತಿ ಅಂಥವು ಕೇಸ್ ಹಾಕ್ಕೊಂಡಿಲ್ಲ. ಕೋಲ್ಹಾಪುರ ಜೈಲದಿಂದ ಇವರು SP ಅವರು ಒದ್ದು ತೊಗೊಂಡು ಬಂದರು ಲಾಜ್ ಒಳಗೆ ಹೋಗಿ ಹೊಡ್ಕೊಂಡಿದ್ದೆ ಅವಾಗ ಗಾಂಧಿ ಚೌಕ್ ಒಳಗೆ ಹೆಣ್ಮಕ್ಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ. ಮೋದಿಯವರು ಪ್ರಧಾನಿ ವಿಜಯೋತ್ಸವ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗುಲಾಲ್ ಮುಂದೆ ಸ್ವಲ್ಪ ಅಲ್ಲಿ ಘರ್ಷಣೆ ಆಯಿತು. ಘರ್ಷಣೆ ಆದಕ್ಕೆ ಮುಂದೆ ಸ್ವಲ್ಪ ಕೋಮುಗಲಭೆ ಆಗುವಂಥ ಸಂದರ್ಭ ಇದು ಆಗೋಣ ಪೊಲೀಸರು ಲಾಠಿ ಚಾರ್ಜ್ ಮಾಡೋದು, ಅಲ್ಲಿ ಆ ಕಡೆ ಕೆಲವೊಬ್ರಿಗೆ ಈ ಕಡೆ ಕೆಲವೊಬ್ರಿಗೆ ಒಳಗೆ ಹಾಕಿದ್ರು. ಇವ ಏನದ ಎಲ್ಲ ಕಾರ್ಯಕರ್ತರಿಗೆ ಜಗಳ ಹಚ್ಚಿ ಕೋಲ್ಹಾಪುರ ಲಾಜ್ ಒಳಗೆ ಹೋಗಿ ಡೊಕ್ಕೊಂಡು ಕೂತಿದ್ದ, ಓಡಿ ಹೋಗಿ ರಾತ್ರಿ. ಅವು ಕಾರ್ಯಕರ್ತರಲ್ಲಿ ಏನು ಮಾಡಬೇಕು ಅವನ ಜೊತೆ ಇದ್ದವರೆಲ್ಲರೂ ಅವಾಗ ಹೋಗಿ ಒದ್ದು ತೊಗೊಂಡು ಬಂದು ಅಂಥ ಕೇಸ್ ಹಾಕೊಂಡ. ಇಲ್ಲಿ ಏನದ ಪಾಜಲ್ಲಿ ಯಾವುದಾರು ಏನರೇ ಮಾತಾಡೋದು, ಬರೀ ಸಾಬ್ರು ಪಾಕಿಸ್ತಾನ ಇದು ಬಿಟ್ಟರೆ ಅವನಿಗೆ ಏನೂ ಬರೋದಿಲ್ಲ. ಬೇರೆ ಏನರೇ ಒಂದು ದಿವಸ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಯಾವುದ್ರು ಈ ಮಹಾರಾಷ್ಟ್ರದ MS ದವ್ರ ಬಗ್ಗೆ ಎಂದರೆ ಒಂದು ದಿವಸ ಬೆಳಗಾವಿಗೆ ಏನಾರ ಮಾತಾಡ ನೀವು ಅಲ್ಲಿ ಏನು ಯಾವ MS ದವರು ಕರಾಳ ದಿನ ಆಚರಿಸ್ತಾರೆ ನವಂಬರ್ 1 ದಿವಸ ಇಲ್ಲಿ ಬೆಳಗಾವಿ ಒಳಗೆ ಅಲ್ಲಿ ಸಾಕಷ್ಟು ನಮ್ಮ ಕನ್ನಡಿಗರ ಬಗ್ಗೆ ಅವಮಾನ ಮಾಡ್ತಾರೆ. ಅವು ಇಂಥವು ಎಲ್ಲ ವಿಚಾರಗಳ ಬಗ್ಗೆ ಒಂದು ದಿವಸ ಒಂದು ಶಬ್ದರೇ ಇವ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ಏನಾದರೂ ಹೋರಾಟ ಮಾಡ್ಯಾನ, ಏನು ಹೇಳ್ಯಾನ ಏನು ದಿವಸ ಇವ್ನಿಗೆ ಏನು ನೈತಿಕತೆ ಇಲ್ಲಿ ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಇವನಿಗೆ ಟೀಕೆ ಮಾಡಲಿಕ್ಕೆ. ಅದಕ್ಕಾಗಿ ಇವತ್ತು ಅದೇ ನಮ್ಮ ನಾರಾಯಣಗೌಡರು ಏನು ಹೇಳಿದ್ರು ನಿನ್ನೆ TV ಚಾನಲ್ನಿಂದ, ಅಂಥ ಬೀದಿ ನಾಯಿ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ತಕ್ಕ ಉತ್ತರ ಕೊಡ್ತಾರೆ. ಅಂಥ ಸಂದರ್ಭ ಬಂದಾಗ ಅವ್ರು ನಮ್ಮ ಕರಿವೆ ಕಾರ್ಯಕರ್ತರು ಇದ್ದಾರೆ ಎಲ್ಲ ಕಡೆ ರಾಜ್ಯ ತುಂಬ. ಅಂಥ ಇವನಿಗೇನದ ಇಂಥವೆಲ್ಲ ಸಣ್ಣ ಪುಟ್ಟ ಏನದ ಬೀದಿ ನಾಯಿಗಳಿಗೆ ಉತ್ತರ ಕೊಡೋದು ನಂದು ಯೋಗ್ಯತೆ ಅಲ್ಲ ಅಂಥೇಳಿ ಅವರು ಇಂಥ ವ್ಯಕ್ತಿಗೆ ನಿರ್ಲಕ್ಷ್ಯ ಮಾಡಿಬಿಟ್ರು ನಿನ್ನೆ. ಈಗಾಗ ನಮಗೂ ಸ್ವಲ್ಪ ನಾಚಿಕೆ ಬರ್ಲಾಗ್ತದೆ. ಏನಪ್ಪ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ನಗರ ಶಾಸಕಿದ್ದಪ್ಪ ಅವ್ನಿಗಿಷ್ಟು ಕೀಳು ಮಟ್ಟದಿಂದ ನೆಗ್ಲೆಕ್ಟ್ ಮಾಡಿಬಿಟ್ಟಲ್ಲ. ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಇದು ಅನ್ನಿಸ್ತದೆ ಇವನು ಹೇಳಿದಕ್ಕೆ ಆ ರೀತಿ ಹಿಂಗೆ ಆಗೋದಕ್ಕೆ. ಅಂದ್ರೆ ಒಬ್ಬ ಈಗ ನಮಗೂ ಏನದ ಏನೇ ಇರಲಿ ಬಿಜಾಪುರ ಶಾಸಕ ಅಂದ್ರೆ ನಮ್ಮ ಶಾಸಕ. ಈಗ ಅವ್ನಿಗೆ ಏನ್ರಿ ಯಾರು ಅಂದ್ರೆ ನಮಗೂ ಸ್ವಲ್ಪ ಇದು ಆಗ್ತದೆ. ನಮ್ಮ ಬಿಜಾಪುರ ನಗರಕ್ಕೆ ಜನರಿಗೆ ಅಂದಂಗೆ ಇಷ್ಟು ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ನು ನಮ್ಮ ರಾಜ್ಯಾಧ್ಯಕ್ಷರು ಯಾವುದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನು ಕೇಳ್ತೀರಿ ಅಂತ ಹೇಳ್ಬಿಟ್ರು. ಯಾರು ಏನು ಮತ್ತೊಬ್ರು ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳ್ರಿ ಅಂತ ಹೇಳ್ಬಿಟ್ರು ಅವ್ರು ನಿನ್ನೆ. ಈ ರೀತಿ ಶಬ್ದ ಬರ್ಲಾಕತ್ತವಂದ್ರೆ ಇದು ಭಾಳ ನಾಚಿಗೇಡು ಸಂಗತಿ. ಅದಕ್ಕಾಗಿ ಯತ್ನಾಳಗೆ ಮತ್ತೊಮ್ಮೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾವುದೇ ಒಂದು ಸಂಘಟನೆ ಬಗ್ಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ
ಟಿ ಎ ನಾರಾಯಣಗೌಡದು 80 ಲಕ್ಷ ನೋಂದಾಯಿತ ಸದಸ್ಯರು ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಐತಿ. ಇದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಯುವಕರಿಗೆ ಉದ್ಯೋಗ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರತಿಯೊಂದು ಭಾಷೆಯ ವಿಷಯದಲ್ಲಿ ಆಗಲಿ, ಜಲದ ವಿಷಯ ಆಗಲಿ, ನೆಲದ ವಿಷಯಗಳು ಬಂದಾಗ ಮೊದಲಿಗೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡೋದೇ ನಾರಾಯಣಗೌಡರು. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ಈ ಹೇತನಾಳಗೆ ನಾ ಏನು ಹೇಳೋದಂದ್ರೆ, ನೀವು ಸ್ವಲ್ಪ ಎಲ್ಲ ಕಡೆ ಹೆತ್ಕೋತ ತಿರುಗಾಡೋದು ಬಂದ್ ಮಾಡು, ಇದು ಸರಿಯಲ್ಲ. ಯಾಕಂದ್ರೆ ಇದು ನಮ್ಮದು ಮರ್ಯಾದೆ ಹೊಂಟದ. ನೀ ಏನು ಹೇಳ್ತೀವಿ ಮರ ಬಿಜಾಪುರ ಶಾಸಕ ಹಿಂಗದ, ಯಾಕೆ ನಾವೆಲ್ಲ ಜಿಲ್ಲಾಧ್ಯಕ್ಷರು ಫೋನ್ ಹಚ್ಚಿರೋ ನಾ ಕೆಲವರಲ್ಲಿ, ಏನು ರೀ ಅವ್ನು ಬಿಜಾಪುರ್ಗೆ ಹ್ಯಾಂಗಾರೆ ಆರಿಸ್ತಿರ್ತಾರೆ ಅವನಿಗೆ ದಡ್ರ ನನ್ನ ಮಗನಿಗೆ ತಂದರು. ಅವರು ಹ್ಯಾಂಗೆ ಇರ್ತಾರೆ ಅವ್ನಿಗೆ ಇಂಥ ದಡ್ಡ ಏನೂ ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ತು ಬಾಯಿಗೆ ಬಂದು ಏನು ಹೇಳಿಬಿಡ್ತಾನಲ್ಲ ಅಂತಂದರು. ನಾವೊಂದೇ ಇಲ್ಲ, ಅವ್ನು ಮೊದಲೇ ಅವ್ನು ಸ್ಕ್ರೂ ಲೂಸ್ ಆಗ್ಯಾವ, ಅದ್ರಾಗ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದು ಸಲ ಹುಚ್ಚುಸ್ರಿ ಮಾಡ್ಲಕತ್ತಾನ. ಅವ್ನಿಗೇನೂ ಇಲ್ಲ ಭಾಳ. ಅದ್ರಾಗ ಏನಾಗ್ಬಿಟ್ಟದ, ಮಾಧ್ಯಮದವ್ರಿಗೆ ಮತ್ತು ನಾಯಕರು ಎಂಟರ್ಟೈನ್ಮೆಂಟ್ ಗಿರಾಕಿ ಆಗಿಬಿಟ್ಟದ. ಅದಕ್ಕೆ ನಾ ಏನು ಮಾಡಿದ್ದೆ, ಇದು ಎಂಟರ್ಟೈನ್ಮೆಂಟ್ ಗಿರಾಕಿ ಐತಿ, ಇವನ ಬಗ್ಗೆ ಏನೂ ಹೇಳಬೇಡ ಅಂತೇಳಿ ಬಿಟ್ಟಿದ್ದೆ ನಾ. ಇವತ್ತು ಸಂಘಟನೆ ಬಗ್ಗೆ ಟೀಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಹೇಳಬೇಕಾಗ್ಯದ. ನಾವು ಏನದ ನೈತಿಕ ಬೆಂಬಲ ಕೊಟ್ಟೆವು ಮೊದಲಿಗೆ. ಅದ್ರಾಗ ಏನಾಗ್ಬಿಡ್ತದೆ, ವಾಟಾಳ್ ನಾಗರಾಜು ಒಂದು ಏನದ, ಅವ್ರು ಒಳ್ಳೆಯವರು, ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ನಮ್ಮದು ಅಭಿಮಾನ, ಅಪಾರ ಗೌರವ ಇದೆ ಅವ್ರ ಮೇಲೆ. ಆದರೆ ಅವ್ರದ್ದು ಒಂದೇನು ನಮ್ಮದು ಒಂದು ಇದು ಏನಂದ್ರೆ, ಅವರು ಪ್ರತಿಯೊಂದು ವಿಷಯಕ್ಕೆ ಬಂದ್ ಅಂತ ಹೇಳಿಬಿಡ್ತಾರೆ. ಬಂದ್ ಅನ್ನೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೆ ಪಟ್ನೆ ಪೊಲೀಸ್ ಹಿಡಿದ್ಬಿಡ್ತಾರೆ, ಕಲಾಸ ಅದು ಮುಗಿದ್ಬಿಡ್ತು ಕೆಲಸ. ಬಂದರೂ ಇಲ್ಲ, ಹೋಯ್ತು, ಎಲ್ಲನೂ ಹೋಯ್ತದು. ಅದು ತಾನೇ ಬಾಯಿಗೆ ನಿನ್ನೆ ಆ ಗಂಪ್ಲಸ್ ಪಟ್ಟಿ ಕಟ್ಕೊಂಡು ಹೊರಗೆ ಬಂದುಬಿಟ್ರೆ ಅವ್ರಿಗೆ. ಮುಂದದು ಬಂದಂದ್ರೆ ಅದಕ್ಕೊಂದು ಇದು ಬೇಕಲ್ಲ. ಬಂದಂದ್ರೆ ಕೊನೆ ಅಸ್ತ್ರ ಅದು ಸರ್ಕಾರದ್ದು. ಈಗ ನಾವು ಬಂದಕ್ಕೆ ಯಾಕೆ ನಾವು ಬೆಂಬಲ ಮಾಡೋದಿಲ್ಲ ಅಂದ್ರೆ, ಭಾಳಷ್ಟು ಈಗ ಏನಾಗ್ಬಿಡ್ತಾವೆ, ಇಡೀ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡೋದ್ರಿಂದ ಇದು ಅಲ್ಲ, ಪರಿಹಾರ ಅಲ್ಲ. ಇದು ಕೊನೆ ಅಸ್ತ್ರ ಅಂದರೆ ಭಾಳಷ್ಟು ಇದು ಅದಾವಕ್ಕೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೆದ್ರು. ಇದೇ ಕಾವೇರಿ ವಿಷಯ ಸಲಾಗ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಎಲ್ಲ ವಿವಿಧ ಪಕ್ಷದ ಅಧ್ಯಕ್ಷರುಗಳು, ಎಲ್ಲ MP ಗಳು ಕರೆಸಿ ಅದ್ರ ಬಗ್ಗೆ ಅವರು ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದು ಅವ್ರು ನಿರ್ಣಯ ಮಾಡಿಕೊಂಡ್ರು. ಅಂದರೆ ಇದು ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತೊಗೊಂಡ್ರು. ಅವರು ಎಲ್ಲ ಸರ್ವಪಕ್ಷದವ್ರು ಕೂಡ ನಿರ್ಣಯ ತೊಗೊಂಡ್ರು ಹೋದ 15 ದಿವಸದಿಂದ ಇಲ್ಲಿ ದಿಲ್ಲಿ ಒಳಗೆ. ಮತ್ತು ಯಾರೂ ತಪ್ಪಿಸಿಲ್ಲವ. ಕುಮಾರಸ್ವಾಮಿ ಅವರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಎಲ್ಲ ಪಕ್ಷದ ಸಂಸದರು ಅದಾರಲ್ಲಿ, ಎಲ್ಲ ಪಕ್ಷದ ಅಧ್ಯಕ್ಷರು ಅದಾರ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಅದಾರ ಎಲ್ಲರೂ. ಅಲ್ಲಿ ಎಲ್ಲ ಒಂದು ನಿರ್ಣಯ ತೊಗೊಂಡಾರ. ಈಗೇನದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹಾಕಿದ್ದಾರೆ, ನಡೆದು ಅದ್ರ ಬಗ್ಗೆ. ಈಗಾಗಲೇ ಮಳಿನೂ ಬರ್ಲಾಕತ್ತ ಇದು, ಅದು ಜಲಾಶಯ ಒಳಗೆ ಇದು ಆಗ್ಲಕತ್ತ. ಇಂಥದ್ರಾಗ ಬಂದ್ ಮಾಡಿಬಿಟ್ವಿ ಅಂದ್ರೆ ಅದಕ್ಕೆ ಒಂದು ಪರ್ಯಾಯ ಅಲ್ಲ ಅಂಥೇಳಿ ನಾವೇನು ಮಾಡೀವಿ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದ್ದೇ ಇರ್ತದೆ. ಯಾಕಂದ್ರೆ ಒಬ್ಬ ನಾಡಿನ ಬಗ್ಗೆ ಅಥವಾ ಒಂದು ಯಾವುದೇ ಒಂದು ನೀರಿನ ಬಗ್ಗೆ ಒಬ್ಬ ಹಿರಿಯ ಹೋರಾಟಗಾರ ಒಬ್ಬ ಕರೆ ಕೊಟ್ಟನಂದ್ರೆ ನಾವು ಕೂಡ ನೈತಿಕ ಬೆಂಬಲ ನೀಡಬೇಕಾಗ್ತದೆ ಮಾಡಿವಿ. ಆದ್ರೆ ಬಂದ್ ಮಾಡಲಿಕ್ಕೆ ನಾವು ಎಂದೂ ಇದು ಮಾಡಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನೀವೊಂದು ಇದ್ರಾಗ ಯಾಕೆ ಮತ್ತೊಮ್ಮೆ ಹಿಂಗೊಮ್ಮೆ ಹೋದ ಸಲನೇ ಮತ್ತೊಮ್ಮೆ ಹೇಳಬೇಕಾಗ್ತದೆ. ಈಗ ಇನ್ನೊಮ್ಮೆ ನಾವು ಬಂದ್ ಮಾಡ್ಲಿಕ್ಕೆ ಕಾಲ್ ಮಾಡಿದಾಗ ಕಾವೇರಿ ಅದೇ ನಮಗೇನು ಸಂಬಂಧ, ಅದು ನೀವು ಯಾಕೆ ಇಲ್ಲಿ ಬಂದ್ ಮಾಡಿ, ಯಾರು ಬಂದ್ ಮಾಡ್ತೀರಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಮತ್ತೆ ಸವಾಲು ಸ್ವೀಕಾರ ಮಾಡಬೇಕಾಯ್ತು, ಅನಿವಾರ್ಯ ಆಯ್ತು ನಮಗೆ. ಯಾಕಂದ್ರೆ ನಾವು ಈಗ ಇವ ಬಂದ್ ಮಾಡಿಬಿಟ್ರೆ ನನಗೆ ಅಂಜಿ ಬಂದ್ ಮಾಡಿಲ್ಲ ಅಂತ ಹತ್ತಿದ. ಅದಕ್ಕೆ ನಾವೇನು ಮಾಡಿದ್ವಿ, ಆಯಿತು ನಾವು ಬಂದ್ ಮಾಡ್ತೀವಿ, ಏನು ಮಾಡ್ತೀವಿ ಮಾಡತ್ತೇಳಿ ನಾವು ಬಂದಕ್ಕೆ ಕಾಲ್ ಮಾಡಿದೆವು. ಕಾಲ್ ಮಾಡಿ ಅವ್ರ ಆಫೀಸ್ ಮುಂದೆ ಅವನದೇ ಪುತ್ಳಿ ಸುಟ್ಟಿದೆ ನಾವು. ಏನ್ರಿ ಅವನದು ಪುತ್ಳಿ ಮಾಡಿ ಇದು ಮಾಡಿ ಅವ್ನು ಗೇಟ್ ಮುಂದೆ ಹೋಗಿ ಅವ್ನ ಬೋರ್ಡ್ ಮುಂದೆ ಅದು ದೊಡ್ಡ ಎಲ್ಲ ತಾವು ಮಧ್ಯಮದವರೆಲ್ಲ ಬಂದಿದ್ರು ಅವಾಗ ಎಲ್ಲ ಇದು ಆಯಿತು. ಅವಾಗ ಇದು ಮಾಡಿ ಇವ್ರು ಎಲ್ಲಿ ನಾವು ಸವಾಲು ಸ್ವೀಕಾರ ಮಾಡೋಣ ಎಲ್ಲ ಮಾರ್ಕೆಟ್ ಒಳಗೆ ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೆ ಕೈ ಮುಗಿದ್ರು. ಇಲ್ಲ ನೀವು ದಯಮಾಡಿ ಬಂದ್ ಮಾಡಬೇಡ್ರಿ, ಗುಲಾಬಿ ಹೂವು ಕೊಡೋದು ಎಲ್ಲ ಈ ರೀತಿ ಹಿಂಗೆ ಮಾಡಿಕೊಂಡು ಒಮ್ಮೆ ಬಂದು ಯಾಕೆ ಮಾಡ್ತಿರತ್ತಾರ, ಈಗ ಬಂದ್ ಮಾಡಿರ ಬೆಂಬಲ ಯಾಕೆ ಕೊಟ್ಲತ್ತಾನ, ಹೀಗೆ ಹುಚ್ಚುಚ್ಚರಾಗಿ ಮಾತಾಡಿದ್ರಿಂದ ಅದಕ್ಕೆ ಏನಾಗ್ಬಿಟ್ಟದ, ಇದು ಹುಚ್ಚು ಹಿಡಿದ್ಬಿಟ್ಟದ ಇವನಿಗೆ. ಅದಕ್ಕೆ ನಮ್ಮದು ಮರ್ಯಾದೆ ತೆಗಿಲಾಕತ್ತಾನ ಇಡೀ ರಾಜ್ಯ ಒಳಗೆ, ತಂದಂತೂ ಮರ್ಯಾದೆನೇ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ ಮತ್ತೊಮ್ಮೆ ಏನಾದರೂ ಇಂಥ ಆಜಲ್ಲ ಇಂಥ ಚಿಲ್ಲರ್ ಏನರೇ ಮಾತಾಡಿದೆ ಅಂದ್ರೆ ನಿನಗೆ ತಕ್ಕ ನಾವು ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮೊನ್ನೆ ನಮ್ಮ ಹೋರಾಟ, ನಮ್ಮ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರವೇ ತ್ರಿಭಾಷಾ ಸೂತ್ರ ಮಾಡಬೇಕಂತೇಳಿ ನಾವೇ ನಮ್ಮದು
ಇದು ನಮ್ಮದೇ ಹೋರಾಟ ಇದು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಹೋರಾಟದಿಂದೆ ಕಡ್ಡಾಯವಾಗಿ ಕನ್ನಡ ಬೇಕೇ ಬೇಕಂತ ಹೇಳೋಣ. ನಿನ್ನೆ ನೀವು ನೋಡಿರ್ಬೇಕು ಪತ್ರಿಕೆಗಳು, ನಿನ್ನೆ ಮೊನ್ನೆ ತ್ರಿಭಾಷೆ ಇದ್ರೆ ನಿನ್ನೆ ಮತ್ತೆ ಬಂದಿದೆ, ಇಂಪ್ಲಿಮೆಂಟ್ ಆಗಿದೆ. ಅದ್ರ ಪ್ರತಿಫಲ ಯಾರ್ದು ಐತನ, ಅದು ಯಾವ ನಮ್ಮ ಹೋರಾಟದ ಪ್ರತಿಫಲ ಅದು. ಈಗ 60% ಆಗ ಇದು ಸುಗ್ರೀವಾಜ್ಞೆ ಮಾಡಿದ್ದು ನಮ್ಮ ಪ್ರತಿಫಲ. ನಾವು 14 ದಿವಸ ನಾನು ಪರಪ್ಪನಗರ ನಮ್ಮ ರಾಜ್ಯ ನನ್ನ ಜೊತೆ ಇವರೊಬ್ಬರು ಇದ್ದರು. ಈಗ ಪರಪ್ಪನಗರ 14 ದಿವಸ ನಾವಿದ್ದೆವು. 14 ದಿವಸ ರಾಜ್ಯದ ಯಾಕಂದ್ರೆ ಬೇಲ್ ಆಗಿತ್ತು, ಮತ್ತು 3 ಕೇಸ್ ಅದಾವ ಅಂತೇಳಿ ಅವ್ರಿಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿ 17 ದಿವ್ಸಕ್ಕೆ ಬಿಟ್ರು ಅವರು. ನಾವು 14 ದಿವ್ಸಕ್ಕೆ ನಾವು ಬಿಡುಗಡೆ ಆದೆವು ಅಲ್ಲಿ ಹೋದ ವರ್ಷ. ಬಿಜೆಪಿಯವ್ರ ಆರೋಪ, ಯತ್ನಾಳ್ ಅವರು ಮತ್ತು ಬಿಜೆಪಿ ಆರೋಪ ಏನಪ್ಪಾ ಅಂದ್ರೆ, ಬಿಜೆಪಿ ಅಧಿಕಾರದಾಗಿದ್ದಾಗ ನಾರಾಯಣಗೌಡರು ಹೋರಾಟದ ಕೆಂಚು ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಇರಲ್ಲ. ಮತ್ತು ನಾ ಆಗ ಉದಾಹರಣೆ ಹೇಳಿಬಿಟ್ಟೇನೆ ಸರ್, ಅವ್ರು ನೋಡೇ ಇಲ್ಲ ನೋಡ್ಲಾಕ ಹೇಳ್ತಾರಲ್ಲ. ಈಗ ನಮ್ಮಲ್ಲಿ ಸರ ಈಗ ನೋಡ್ರಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ, ನಮ್ಮದು ಹೋರಾಟ ಮೊನ್ನೆ 60% ನಾಮಫಲಕ ಸಲಾಗ ಪರಪ್ಪ ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರೊಳಗೆ ಆಯ್ತು. ಐತಿಹಾಸಿಕ ಹೋರಾಟ. ಆ ಮಾಲ್ ಒಳಗೆ ಏನು ನಮ್ಮ ಕಾರ್ಯಕರ್ತರು ಸತ್ತಾ DK ಶಿವಕುಮಾರ್ದೇ ಲುಲ್ಲು ಮಾಲ್ ಹೊಡೆದಿದ್ರು ನಮ್ಮ ಹುಡುಗರು, ನಮ್ಮವರೇ ಕಾರ್ಯಕರ್ತರು ಹೆಣ್ಮಕ್ಳು ಬರೀ ಏನು ಇಂಥ ಆಸ್ತಿ ಅಲ್ಲ ಅಂದ್ರೆ ಅಲ್ಲಿ ಬರುವಾಗ ಏನದ ಆಸ್ತಿ ಹೋರಾಟದ ಅಲ್ಲ ಅಂದ್ರೆ ಅಂಥವು ನಾಮಫಲಕ ಸಲಾಗ ಹೋಗಿ ಹೋರಾಟ ಮಾಡಿ ನಾಮಫಲಕ ಅದು ಹಾಕಿಸುವಂಥದ್ದು ಕೆಲಸ ಮಾಡಿಸಿದದ. ಅದಕ್ಕೇನದ 17 ದಿವಸ ಪರಪ್ಪನ ಜೈಲಿಗೆ ನಮಗೆ ಕಾಂಗ್ರೆಸ್ ಯಾರಿತ್ತು ಸರ್ಕಾರವಾಗ ನಮ್ಮ ಮತ್ತು ನಾವು ಕಾಂಗ್ರೆಸ್ದವ್ರು ಇದ್ರೆ ಅವ್ರ್ಯಾಕೆ ನಮಗೆ ಒಳಗೆ ಹಾಕ್ತಿದ್ರು. जुड़े रहिएगा आपके अपने चैनल बीजापुर समय के साथ।